ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 99ನೇ ಪದ್ಯ. ತೊಲಗುವರು ಕಡೆ ಕಡೆಗೆ ತಾ ಹೊಲೆಯನ್ನು ಕಳವಳಿಸಿ ಮೂತ್ರದ ಬೆಲದೊಳಗೆ ಬಂದಿಹೊದ ಕಾಣದೆ ಬರಿದೆ ಮನನೊಂದು. ಜಲದೊಳಗೆ ಮುಳುಗಿದರೆ ತೊಲಗದು ಹೊಲಗಲಿಸವಿ ದೇಹದೊಳು ನೀ ನೆಲೆಸಿರಲು ಹೊಲೆಯುಂಟೆ ರಕ್ಷಿಸು ನಮ್ಮ ನನವರತ. ಜೀವನ ಕಟ್ಟಕಡೆಯ ಭಾಗದಲ್ಲಿ ಜನರು ದೇಹವನ್ನು ಕೊಂಡು ಅದು ಹೊಲೆ ಎಂದು ಕಳವಳಿಸಿ ದೂರಕ್ಕೆ ಹೋಗ್ತಾರೆ. ಈ ದೇಹವು ಮೂತ್ರದ ಬೆಲದೊಳಗಿಂದ ಬಂದದ್ದು ಎಂಬುದನ್ನು ಅರಿಯದೆ ಮನಸ್ಸಿನೊಳಗೆ ನೋಯುತ್ತಾರೆ. ನೀರಿನೊಳಗೆ ಮುಳುಗಿದ ಮಾತ್ರಕ್ಕೆ ಮೈಲಿಗೆ ದೂರ ಆಗೋದು. ಈ ದೇಹದಲ್ಲಿ ನೀನು ನೆಲೆಸಿರುವವರೆಗೂ ಇದಕ್ಕೆ ಮೈಲಿಗೆ ಇರೋದು. ನೀನು ತೊಲಗಿದಾಗ ಮಾತ್ರ ನಿಜಕ್ಕೂ ಮೈಲಿಗೆ. ಅಂತಹ ಶ್ರೀಹರಿಯೇ, ಇಂತಹ ಹಿರಿಮೆಯ ನೀನು ನಮ್ಮನ್ನು ಸದಾ ರಕ್ಷಿಸು ಅಂಥೇಳಿ ಬೇಡ್ಕೊತಾ ಇದ್ದಾರೆ ಈ ಪದ್ಯದಲ್ಲಿ. ಅಂತ್ಯಕಾಲದಲ್ಲಿ ದೇಹಕ್ಕೆ ಒದಗುವಂತಹ ದುಸ್ಥಿತಿಯನ್ನು ಈ ಪದ್ಯದಲ್ಲಿ ವರ್ಣಿಸಿದ್ದಾರೆ. ಬಾಲ್ಯ ಯೌವನಾದಿಗಳು ಕಳೆದು ಮುಪ್ಪು ಬಂದಾಗಲೇ ದೇಹಕ್ಕೆ ಒಂದು ಬಗೆಯ ವಿಕಾರ ಉಂಟಾಗುತ್ತೆ. ಅದರ ಜೊತೆಗೆ ರೋಗ ರುಜಿನಗಳು ಸೇರಿ ಅಸಹ್ಯ ಎನಿಸುವಂತಹ ಹಂತವನ್ನು ತಲುಪುತ್ತೆ. ಈ ಸಮಯದಲ್ಲಿ ಬಂಧು ಬಾಂಧವರು ದೂರ ಸರಿತಾರೆ. ಇದು ದೇಹದ ಪರಿಸ್ಥಿತಿ. ಆದರೆ ಇನ್ನು ಜನರ ಪರಿಸ್ಥಿತಿ, ಅವರು ಮುಪ್ಪಿನ ರೋಗದ ಬೇಡೆನಿಸಿದ ದೇಹದ ಬಗ್ಗೆ ಅಸಹ್ಯ ಪಡುವುದು ನಿಜ. ಆದರೆ ಈ ದೇಹ ಮೂಲತಃ ಪಂಚಭೌತಿಕವಾದದ್ದು. ಅದು ಹುಟ್ಟಿ ಬರುವುದೇ ಮೂತ್ರದ ಬೆಲದಿಂದ. ಹುಟ್ಟಿನಿಂದಲೂ ಬಂದಿರುವ ದೋಷ ಅದು. ಅದನ್ನು ತಿಳಿಯದೆ ಮತ್ತು ಅದು ತಮಗೂ ಒದಗುವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ತಮ್ಮ ಪ್ರಿಯ ಜನರನ್ನು ಅಂತ್ಯಕಾಲದಲ್ಲಿ ಬಿಟ್ಟು ಹೋಗ್ತಾರೆ. ಇದೇ ಅವಿವೇಕ ನಿದರ್ಶನ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ದೇಹದ ಶುದ್ಧಿ ಅದರೊಳಗೆ ನೆಲೆಸಿರೋ ಭಗವಂತನಿಂದಲೇ ಹೊರತು ಬೇರೆ ಕಾರಣದಿಂದಲ್ಲ. ಅದಕ್ಕೆ ಒದಗುವ ಮೈಲಿಗೆಯೂ ಸಹ ಭಗವಂತನು ಈ ದೇಹವನ್ನು ಬಿಟ್ಟು ಹೊರಟಾಗ ಮಾತ್ರ, ಬೇರೆ ಕಾರಣದಿಂದಲ್ಲ. ಹೀಗೆ ದೇಹದ ಶುದ್ಧಿಗೆ ಕಾರಣನಾದ ಪರಮಾತ್ಮನೇ ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಬರಿದ ಅಹಂಕಾರದಲ್ಲಿ ತತ್ವದ ಕುರುಹು ಕಾಣದೆ ನಿನ್ನ ದಾಸರ ಜರೆದು ಪುರಾಣ ಶಾಸ್ತ್ರಗಳೋದಿ ಫಲವೇನು. ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತ ಬಡಗಲು ನಿನ್ನ ನಾಮ ಸ್ಮರಣೆಯೊಂದೇ ಸಾಕು ರಕ್ಷಿಸು ನಮ್ಮ ನನವರತ. ಕೇವಲ ಒಣ ಅಹಂಕಾರದಿಂದ ತತ್ವದ ಸುಳಿವನ್ನೇ ತಿಳಿಯದ ಜನರು ಭಗವಂತನಾದ ನಿನ್ನ ದಾಸರನ್ನು ಹೀಗೆ ಹೇಳ್ತಾರೆ. ಅಂಥವರು ವೇದ ಪುರಾಣ ಶಾಸ್ತ್ರಗಳನ್ನು ಓದಿ ಏನು ಫಲಪ್ಪ? ಇಂತಹ ಒಣ ಪಾಂಡಿತ್ಯಕ್ಕಿಂತ ಮನುಷ್ಯನಿಗೆ ಅವರು ದುಷ್ಕರ್ಮವಶಾತ್ ಮಾಡಿದ ಪಾಪವು ಪರಿಹಾರವಾಗಿ ನಿಮ್ಮ ನಾಮಸ್ಮರಣೆ ಒದಗೋದು. ಜೀವರ ಉದ್ಧಾರಕ್ಕೆ ಅದೊಂದೇ ಸಾಕು. ಅಂತಹ ಮಹಾಮಹಿಮೆಯ ಪರಮಾತ್ಮನೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಪದ್ಯದಲ್ಲಿ ಬೇಡ್ಕೊತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಹಂಕಾರಕ್ಕೆ ಒಳಗಾದಲ್ಲಿ ಆ ಜನರ ಸಾಧನೆ ವ್ಯರ್ಥವಾಗುತ್ತೆ. ಶಾಸ್ತ್ರಾಧ್ಯಯನ ಅತ್ಯಂತ ಅವಶ್ಯಕವಾಗಿದೆ. ಅಧ್ಯಯನದಿಂದ ಲಭಿಸುವ ಜ್ಞಾನ ಜಗತ್ತನ್ನು, ಜಗನ್ನಾಥನಾದ ಪರಮಾತ್ಮನನ್ನು ಸರಿಯಾಗಿ ತಿಳಿದು ಆ ಪರಮಾತ್ಮನ ಬಗ್ಗೆ ಭಕ್ತಿಯನ್ನು ಹೊಂದಲು ಸಾಧನವಾಗುತ್ತೆ. ಹೀಗೆ ಅಧ್ಯಯನದ ಫಲವನ್ನು ಜೀವನ ಸಾರ್ಥಕಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ.
ಪಾಮರ ಜನರಿಗೂ ಸಹ ಅವರು ಮಾಡಿದ ದುಷ್ಕರ್ಮದ ಫಲ ಹೋಗಿ ದುರಿತ ಪರಿಹಾರವಾದಾಗ ಉದ್ಧಾರದ ಹಾದಿ ತೆರೆದುಕೊಳ್ಳುತ್ತದೆ. ಅವರು ಭಕ್ತಿ ಭಾವದಿಂದ ಭಗವಂತನ ನಾಮಸ್ಮರಣೆಗೆ ತೊಡಗ್ತಾರೆ. ಅದು ಅವರ ಉದ್ಧಾರಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಇಲ್ಲಿ ಯಾವಾಗಲೂ ಆ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಹರಿಸ್ಮರಣೆ ಬಿಟ್ಟರೆ ಏನೂ ಆಗೋದಿಲ್ಲ. ಯಾವಾಗಲೂ ಹರಿ ಸ್ಮರಣೆಯನ್ನು ಮಾಡ್ತಾ ಇರು ಅಂಥೇಳಿ ಹೇಳ್ತಾ ಇದ್ದಾರೆ. ಸಾಲದೆ ನಿನ್ನದೊಂದು ದಿವ್ಯನಾಮ, ಅಕಾಲ ಮೃತ್ಯುವಿನ ಗಂಟಲ ಗಾಣ ಹರಿಯೇ. ರಣದೊಳಗೆ ದೇಹವ ಖಂಡ ತುಂಡವ ಮಾಡಿ ರಣವನ್ನುತ್ತರಿಸು ಮರಣವ ತೋರಿದೆ, ಪ್ರಣವ ಗೋಚರನಾಗಿ ಲೀಲೆಯಿಂದ ಬಂದು. ಪರಮಾತ್ಮ ನಿನ್ನ ನಾಮ ಒಂದೇ ಸಾಕು ಅಂತ ಹೇಳ್ತಾರೆ. ಕೊನೆ ನೋಡಿ ಹೇಳ್ತಾರೆ, ಓದಿ ಕೇಳಿದರದೇ ಕಥೆಯಾಗುತ್ತಿದೆ, ದೂರ ಆದಿ ಮೂರುತಿ ಕಾಗಿ ನೆಲೆಯಾದಿ ಕೇಶವನೇ, ಹೋದ ಜೀವನಕ್ಕೆ ವೈದ್ಯನ ಸ್ಮರಣೆಯನ್ನಿಟ್ಟು ವಾದಗುಣ ಬಿಡಿಸಿ ದಾಸನ ಮಾಡಿಕೊಂಡೆಯೋ ಅಂಥೇಳಿ ಹೇಳ್ತಾರೆ. ಒಟ್ಟು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಆಗಲೇ ಈ ದೂರತಗಳು ದೂರ ಆಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅಹಂಕಾರ ಬಿಡು, ಆ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ನೀನು ಪರಮಾತ್ಮನ ಸ್ಮರಣೆ ಮಾಡಿದಾಗ ಎಲ್ಲ ಓದಿದ್ದು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓದಿದ್ದು ಕೇಳಿದ್ದು ಎಲ್ಲ. ಎಂಜಲೆಂಜಲು ಎಂಬರಾನುಡೆ ಎಂಜಲಲ್ಲವೆ ವಾರಿ ಜಲಚರ, ಎಂಜಲಲ್ಲವೆ ಹಾಲು ಕರುವಿನ ಎಂಜಲೆನಿಸದೆ, ಎಂಜಲೆಲ್ಲಿಹದೆಲ್ಲಿಯುಂ ಪರರೆಂಜಲಲ್ಲವೆ ಬೇರೆ ಭಾವಿಸಲೆಂಜಲುಂಟೆ, ದೇವರಕ್ಷಿಸು ನಮ್ಮನ ನವರತ. ಎಂಜಲು ಎಂಜಲು ಅಂಥೇಳಿ ಜನರು ಹಾರಾಡ್ತಾರೆ. ಆದರೆ ಎಂಜಲು ಎಂಜಲು ಎಂಬ ಪದ ಬರುವುದೇ ಬಾಯಿಂದ ಬಂದದ್ದು ಎಂಜಲು ಎನ್ನುವುದಾದರೆ, ಎಂಜಲು ಎಂಬ ಮಾತು ಸಹ ಎಂಜಲೇ ಅಲ್ಲವೇನು? ಇನ್ನು ಜಲಾಶಯದ ನೀರು, ಅದು ಸಹ ಅದರಲ್ಲಿ ನೆಲೆಸಿರುವ ಬಗೆ ಬಗೆಯ ಜಲಚರ ಪ್ರಾಣಿಗಳ ಎಂಜಲವೇ ಆಗಿದೆ. ಪರಮ ಪವಿತ್ರವೆನಿಸಿದ ಹಾಲು ಸಹ ಕರುವಿನ ಎಂಜಲೇ ಆಗಿದೆ. ಹೀಗೆ ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಎಂಜಲು ಎಂಬ ಶಬ್ದದ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಒಂದರ್ಥದಲ್ಲಿ ಎಲ್ಲೆಲ್ಲಿಯೂ ಬೇರೆಯವರ ಎಂಜಲವೇ ತುಂಬಿದೆ. ಹೀಗಿರುವಾಗ ಎಂಜಲು ಎಂಬುದನ್ನು ಪ್ರತ್ಯೇಕಿಸಿ ನೋಡು ಸರಿಯಲ್ಲ ಅಂತ ಹೇಳ್ತಾರೆ. ಪರಮಾತ್ಮನಾದ ಶ್ರೀಹರಿಯೇ ಸದಾ ರಕ್ಷಿಸಪ್ಪ ನಮ್ಮನ್ನು ಅಂತ ಹೇಳ್ತಾರೆ. ಈ ಪದ್ಯದಲ್ಲಿ ಎಂಜಲು ಎಂಜಲು ಅಂತ ಹೇಳುವುದು ಅದನ್ನು ಟೀಕೆ ಮಾಡ್ತಾ ಇದ್ದಾರೆ, ತಪ್ಪು ಅಂಥೇಳಿ. ಎಂಜಲು ಅಂದರೆ ಅರ್ಥ ಏನು? ಬಾಯಿಂದ ಹೊರಬರುವ ವಸ್ತು ಎಂಜಲು ಅಂತ ಅರ್ಥ. ಇತರರು ತಿಂದು ಬಿಟ್ಟದ್ದು ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದಾಗ ಪದಗಳು ಸಹ ಬಾಯಿಂದ ಉಚ್ಚರಿಸಲ್ಪಟ್ಟಿರ್ತವೆ. ಅದು ಎಂಜಲವೇ ಅಲ್ಲವೇನು ಅಂತ ಹೇಳಿ ಇಲ್ಲಿ ತೀಕ್ಷ್ಣವಾದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ದಾಸರು. ಸಾಮಾನ್ಯವಾಗಿ ಉಪಯೋಗಿಸುವ ಸ್ನಾನ ಪಾನಾದಿಗಳಿಗೆ ಉಪಯೋಗಿಸುವ ಜಲಾಶಯಗಳಿಂದ ಬಸ್ತೆ. ಆ ಜಲಾಶಯಗಳಲ್ಲಿ ಮೀನು ಮೊದಲಾದ ಬಗೆ ಬಗೆಯ ಜಲಚರ ಪ್ರಾಣಿಗಳಿವೆ. ಅಂತಹ ಜಲಚರಗಳು ನೆಲೆಸಿರುವ ಜಲವೇ ತುಂಬ ಶುದ್ಧವಾದ್ದು ಅಂಥೇಳಿ ಶಾಸ್ತ್ರ ಹಾಗೂ ವಿಜ್ಞಾನ ದೃಷ್ಟಿಯಾಗಿದೆ. ಇನ್ನು ಹಸುವಿನ ಹಾಲು, ಅದನ್ನು ಅಭಿಷೇಕಕ್ಕೆ ಇದಕ್ಕೆ ಉಪಯೋಗಿಸ್ತೇವೆ. ಆ ಹಾಲು ಮೊದಲು ಕರು ಕುಡಿದ ಮೇಲೆ ಹಾಲನ್ನು ತೆಗೆದುಕೊಳ್ತಾರೆ.
ಅದಕ್ಕೆ ಅವ್ರು ಹೇಳಿದರು ದಾಸರು, ಹಾಲು ಕರುವಿನ ಎಂಜಲಲ್ಲವೇ. ಅದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಶಾಸ್ತ್ರದಲ್ಲಿ ಏನು ಹೇಳಿದೆ ಆ ರೀತಿಯಾಗಿ ಆಚರಿಸು, ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಬೇಡ ಅಂತ ಹೇಳ್ತಾರೆ. ಕೇಳುವುದು ಹರಿಕಥೆಯು ಹೇಳುವುದು ಮನದಲ್ಲಿ ಹರಿಭಕ್ತಿ ಮನದಲ್ಲಿ ತಾಳುವುದು ಹೆರಿದಾಗಿ ನಿನ್ನೆಯ ಚರಣ ಸೇವೆಯಲೇ. ಓಳಿಗವ ಮಾಡುವುದು ವಿಷಯವ ಹೂಳುವುದು ನಿಜ ಮುಕ್ತಿ ಕಾಂತೆಯ ನಾಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ. ಪರಮಾತ್ಮನ ಮಹಿಮೆಯನ್ನು ಕಥೆಯನ್ನು ತಪ್ಪದೇ ಕೇಳಬೇಕು. ಈ ರೀತಿಯಾಗಿ ಕೇಳ್ತಾ ಇದ್ದರೆ ಮನಸ್ಸಿನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟುತ್ತೆ. ವಿಶೇಷವಾಗಿ ಪರಮಾತ್ಮನ ಚರಣ ಸೇವೆಯಲ್ಲಿ ಆಸಕ್ತಿ ಹುಟ್ಟುತ್ತೆ. ಮನಸ್ಸು ಸದಾ ಪರಮಾತ್ಮನ ಸೇವೆಯಲ್ಲಿ ತೊಡಗತ್ತೆ. ವಿಷಯಗಳ ಬಗೆಗಿನ ಆಸಕ್ತಿಯನ್ನು ಕಡಿಮೆ ಮಾಡುತ್ತೆ. ಕೊನೆಗೆ ಮುಕ್ತಿ ಕಾಂತೆಯನ್ನು ಜೊತೆಗೂಡಿಸುತ್ತದೆ. ಪರಮಾತ್ಮ ಇಂತಹ ಶ್ರವಣದ ಭಾಗ್ಯವನ್ನು ಕೃಪೆ ಮಾಡಿ ನಮ್ಮ ಮೇಲೆ ಕೊಟ್ಟು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಹರಿಕಥಾ ಶ್ರವಣದ ಹಿರಿಮೆಯನ್ನು ದಾಸರು ಹೇಳ್ತಾ ಇದ್ದಾರೆ. ಶ್ರವಣ, ಕೀರ್ತನ ಮೊದಲಾದ ಭಕ್ತಿಯ ನವವಿಧವಾದದ್ದು. ಅದರಲ್ಲಿ ಶ್ರವಣ ಭಕ್ತಿಯು ಪ್ರಾರಂಭದ ಭಕ್ತಿ. ಅದಕ್ಕೆ ದಾಸರ ಹರಿಕಥಾ ಶ್ರವಣ ಮಾಡೋ ನಿರಂತರ. ಆ ಪರಮಾತ್ಮನ ಮಹಿಮೆಯನ್ನು ಯಾವಾಗಲೂ ಕೇಳ್ತಾ ಇರು. ಶ್ರವಣವೇ ಇಂತಹ ಅಪೂರ್ವವಾದ ಫಲವನ್ನು ನೀಡುವಾಗ, ಮನನ ಧ್ಯಾನಗಳು ನಡೆದಾಗ ಅದೆಷ್ಟು ಅದ್ಭುತ ಫಲ ಸಿಕ್ಕತ್ತೆ ನೋಡಿ. ಸಂಸಾರದಿಂದ ಹುಟ್ಟುವಂತಹ ತಾಪಗಳು 3 ಬಗೆ: ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿಭೌತಿಕ. ಆಧ್ಯಾತ್ಮಿಕ ಅಂದರೆ ಮನಸ್ಸಿನ ತಾಪ. ಆದಿದೈವಿಕ ಅಂದರೆ ದೇವತೆಗಳಿಂದ ಒದಗುವಂತಹ ಅತಿವೃಷ್ಟಿ ಮೊದಲಾದ ತಾಪ. ಆದಿಭೌತಿಕ ಎಂದರೆ ರೋಗಾದಿಗಳಿಂದ ದೇಹಕ್ಕಾಗುವ ತಾಪ. ಈ 3 ಬಗೆಯ ತಾಪವನ್ನು ಪರಿಹರಿಸುವ ಹಿರಿಮೆ ಹರಿಕಥಾಶ್ರವಣದ್ದು. ತಾಪತ್ರಯೋನ್ಮೂಲನಂ ಅಂತ ಹೇಳಿದ್ದಾರೆ. ಕೃಷ್ಣಾಮೃತ ಮಹಾರಣದಲ್ಲಿ ಹೇಳಿದ್ದಾರೆ, ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮಾವಾಪ್ನೋತಿ ಶ್ರುತ್ವಾ ಮೋಕ್ಷಂ ಚ ಗಚ್ಚತೆ. ಹರಿಕಥಾಂಸಾಗರ ಶ್ರೀಮದ ಇವರು ದಾಸರು ಹೇಳ್ತಾರೆ, ಶ್ರವಣ ಮನಕಾನಂದವೇವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲ್ಲಿತ್ತು ಸಲಹುವುದು. ಭುವನ ಪಾವನ ನೆನೆಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ. ಹೇಳ್ತಾ ಇದ್ದಾರೆ ದಾಸರು, ಜಗನ್ನಾಥ ದಾಸರು. ಪರಮಾತ್ಮನ ಶ್ರವಣ ಮಹಿಮೆಯ ಶ್ರವಣ ಮನಕ್ಕೆ ಆನಂದವನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ನಾವು ಮಾಡಿದಂತಹ ಪಾಪಗಳನ್ನು ಕಳೆದು ದುಃಖಗಳನ್ನು ಕಳೆಯುತ್ತೆ. ವಿವಿಧ ಭೋಗಗಳನ್ನು ಇಲ್ಲಿಯೂ ಮತ್ತು ಪರದಲ್ಲಿಯೂ ಕೊಡುತ್ತೆ, ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಭುವನ ಪಾವನವಾಗಿರುವಂತಹ ಅತ್ಯಂತ ಮಂಗಲಕರವಾಗಿರುವಂತಹ ಲಕ್ಷ್ಮೀಪತಿಯ ಆ ಮಂಗಳ ಕಥೆಯನ್ನು ಹೇಳ್ತಾರೆ. ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು, ಉತ್ಸಾಹದಿಂದ ಆ ಕಡೆ ಲಕ್ಷ್ಯ ಕೊಟ್ಟು ದಿನದಿ ಭೂಸುರರು ಕೇಳಬೇಕು ಅಂತ ಹೇಳ್ತಾರೆ. ಏನೋ ಎಂದೋ ಒಂದು ದಿವಸ ಅಲ್ಲ, ದಿನಾಗಲೂ ಕೇಳ್ತಾ ಇರಬೇಕು ಅಂತ ಹೇಳ್ತಾರೆ. ಈ ರೀತಿ ಹೇಳ್ತಾ ಇದ್ದಾರೆ. ಶ್ರವಣಾದಿಗಳು ಅತ್ಯಂತ ಅಗತ್ಯವಾದ ಕರ್ತವ್ಯವಾಗಿದೆ. ಇಲ್ಲಿಯ ಶ್ರವಣದ ಹಿರಿಮೆ ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ ಹಾಗೂ ಸಖ್ಯ ನವವಿಧ ಭಕ್ತಿಗೂ ಅನ್ವಯಿಸಿದೆ. ಒಟ್ಟು ನವವಿಧ ಭಕ್ತಿಯ ಹಿರಿಮೆಯೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ.
ಈ ತೆರೆದೊಳಚ್ಚುತನ ನಾಮವನು ತನದೆ ವಸುಧಾತಲದೆ ವಿಖ್ಯಾತಿಯಲ್ಲಿ ಬಣ್ಣಿಸಿದೆ ಭಾಮಿನಿಯ ವೃತ್ತದಲ್ಲಿ. ನೀತಿ ಕೋವಿದರಾಲಿಸುವುದತಿ ಪ್ರೀತಿಯಲ್ಲಿ ಕೇಳ್ದರಿಗೆ ಅಸುರಾತಿ ಚೆನ್ನಿಗರಾಯ ಸುಖಗಳ ನೀವ ಅನವರತ. ಈ ಹರಿಭಕ್ತಿ ಸಾರ ಕೃತಿಯನ್ನು ಸಮಾಪ್ತಿಗೊಳಿಸುತ್ತಾ ದಾಸರು ಹೇಳ್ತಾರೆ, ಈ ರೀತಿಯಾಗಿ ಅಚ್ಯುತನಾದ ಪರಮಾತ್ಮನ ನಾಮದ ಮಹಿಮೆಯನ್ನು ಹೊಸ ರೀತಿಯಲ್ಲಿ ಭೂಮಿಯಲ್ಲಿ ಭಾಮಿನಿಯ ವೃತ್ತದಲ್ಲಿ ವಿಶೇಷವಾಗಿ ವರ್ಣಿಸಿದ್ದೇನೆ. ನೀತಿ ಕೋವಿದರಾದವರು ಇದನ್ನು ಅತ್ಯಂತ ಪ್ರೀತಿಯಿಂದ ಆಲಿಸಬೇಕು ಅಂತ ಹೇಳ್ತಾರೆ. ಹೀಗೆ ಆಲಿಸಿದವರಿಗೆ ಅಸುರಮರ್ದನನಾದ ಚಲುವರಲ್ಲಿ ಚಲುವನಾದ ಆ ಪರಮಾತ್ಮನು ಸದಾಕಾಲ ಸುಖ ಸಂತೋಷಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಬಂದಿದೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಇದು ನವವಿಧ ಇರಬೇಕು. ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡ್ತಾ ಇರಬೇಕು, ಅದನ್ನೇ ಕೀರ್ತನೆಯನ್ನು ಮಾಡ್ತಾ ಇರಬೇಕು. ಯಾವಾಗಲೂ ಆ ಪರಮಾತ್ಮನ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ಇರಬೇಕು. ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಪಾದ ಸೇವೆಯನ್ನು ಮಾಡ್ತಾ ಇರಬೇಕು. ಅವನ ಅರ್ಚನೆಯನ್ನು ಮಾಡ್ತಾ ಇರಬೇಕು, ಅವನಿಗೆ ವಂದನೆಯನ್ನು ಮಾಡ್ತಾ ಇರಬೇಕು. ಅವನ ದಾಸ್ಯವನ್ನು ಮಾಡಿ, ಪರಮಾತ್ಮ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ, ನೀನೇ ನನ್ನ ಸ್ವಾಮಿ ಅಂತ ಹೇಳಿ ಅವನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಚ್ಯುತ ಅಂತ ಹೇಳೋದರಿಂದ ಪರಮಾತ್ಮನಿಗೆ ಯಾವುದೇ ಬಗೆಯ ಚ್ಯುತಿಯು ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮನ ಅಚ್ಯುತನಾದ್ದರಿಂದ ಅವನ ಮಹಿಮೆಯನ್ನು ಕೇಳಿದವರಿಗೂ ಸಹ ಚ್ಯುತಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀತಿ ಕೋವಿದರಾದ ಜನರು ಅಂತ ಹೇಳೋದ್ರಿಂದ ಶಾಸ್ತ್ರ ತತ್ವವನ್ನು ಬಲ್ಲಂತಹ ಪ್ರಾಜ್ಞರು ಅಂತ ಅರ್ಥ. ಪ್ರಾಜ್ಞ ಜನರು ಇದನ್ನು ತುಂಬ ಪ್ರೀತಿಯಿಂದ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಶ್ರವಣವು ಪರಮಾತ್ಮನಿಗೆ ಪ್ರೀತಿಯ ಕಾರಣವಾಗುತ್ತೆ, ಆ ಮೂಲಕ ಮೋಕ್ಷಕ್ಕೆ ಸಾಧನವಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅನವರತ ಅಂತ ಹೇಳ್ತಾ ಇದ್ದಾರೆ. ಈ ಹರಿಭಕ್ತಿ ಸಾರದ ಪ್ರತಿಯೊಂದು ನುಡಿಯ ಕೊನೆಗೆ ಅನವರತ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು? ಪರಮಾತ್ಮ ನನ್ನ ಯಾವಾಗಲೂ ಸ್ಮರಣೆ ಮಾಡು, ಆ ಪರಮಾತ್ಮ ಸದಾ ನಮ್ಮನ್ನು ರಕ್ಷಿಸ್ತಾನೆ. ಸಕಲ ಸ್ಥಳಗಳಲ್ಲಿ, ಸಕಲ ಕಾಲಗಳಲ್ಲಿ, ಸಕಲ ವಿಧದಲ್ಲಿ ಸರ್ವರ ಆಪತ್ತುಗಳನ್ನು ಪರಿಹಾರ ಮಾಡಿ ಸರ್ವ ರೀತಿಯಲ್ಲೂ ಆ ಪರಮಾತ್ಮ ನಮ್ಮನ್ನು ರಕ್ಷಿಸಬೇಕಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರಂತೆ ಅವನ ಮಹಿಮೆಯನ್ನು ಸಹ ತಪ್ಪದೆ ಶ್ರವಣಾದಿಗಳ ಮೂಲಕ ತಿಳಿಯುತ್ತಾ ಅವನ ವಿಶೇಷ ಕೃಪೆಗೆ ಪಾವನರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಹರಿಕಥಾಂಸಾರದಲ್ಲಿ ಬಂದಿದೆ, ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ ಹಯ ಪಲ್ಲಕ್ಕೆ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬೆಕ್ಕುವಾಗ ಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತ್ತಿಹ ನರಸಿಕ್ಕಯಮನು ದೂತರಿಗೆ ಆವಾವಲ್ಲಿ ನೋಡಿದರು. ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಲಿ ಮೈದೊಳೆವಾಗ ಮೆಲುವಾಗ ಕಲುಷದೂರನ ಸಕಲ ಠಾವಿಲಿ ತಿಳಿಯ ತತ್ತತ್ ನಾಮರೂಪವ ಬಳಿಯಲಿಪ್ಪನು ಒಂದರ ಕ್ಷಣ ಬಿಟ್ಟಗಲನವರ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಮಕ್ಕಳನ್ನ ಆಡಿಸಬೇಡ ಅಂತ ಹೇಳ್ತಾಳೆ. ಮಕ್ಕಳನ್ನ ಆಡಿಸುವಾಗಲೂ ಆ ಮಕ್ಕಳನ್ನು ಕೊಟ್ಟವನು ಪರಮಾತ್ಮನೇ, ಆ ಆನಂದವನ್ನು ಕೊಡ್ತಾ ಇರುವನು ಪರಮಾತ್ಮನೇ, ಆ ಮಕ್ಕಳಲ್ಲಿಯೂ ಪರಮಾತ್ಮನೇ ಇದ್ದಾನೆ ಅಂಥೇಳಿ ಮಕ್ಕಳನ್ನ ಆಡಿಸು. ಸಂತೋಷದಿಂದ ಇರುವಾಗಲೂ ಈ ಸಂತೋಷವನ್ನು ತಂದುಕೊಟ್ಟವನು ಆ ಪರಮಾತ್ಮನೇ. ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ. ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರಿತಾ ಆವಾಗಲೂ ಈ ಶ್ರೀಮಂತಿಕೆ ಬಂದಿದೆ ಆ ಪರಮಾತ್ಮನ ಅನುಗ್ರಹದಿಂದ. ಬಿಕ್ಕುವಾಗ ಆಕಳಿಸುತ್ತೆ, ದುಃಖ ಬಂದಾಗಲೂ ನನ್ನ ಕರ್ಮದಿಂದ ಬಂದಿದೆ, ಆ ಪರಮಾತ್ಮ ನೆನೆಸಿದಾಗ ಹೊಟ್ಟೋಗುತ್ತದು. ನಿದ್ದೆ ಬಂದಿದೆ ಆಕಳಿಸ್ತಾ ಇರ್ಬೇಕಾರೆ
ಆವಾಗಲೂ ದೇವರನ್ನ ನೆನೆಸು. ದೇವಕಿ ತನಯನ ವಸುದೇವ ದೇವಿಕೆಯರ ಮಗನಾಗಿರುವಂತಹ ಶ್ರೀಕೃಷ್ಣನ ಯಾರು ಸ್ಮರಣೆ ಮಾಡ್ತಾ ಇರ್ತಾರೆ ಅಂತಹ ಜನರು ಯಮದೂತರಿಗೆ ಸಿಕ್ಕೋದೇ ಇಲ್ಲ. ಎಲ್ಲಿ ನೋಡಿದ್ರು ಸಿಕ್ಕೋದೇ ಇಲ್ಲ. ಯಾವಾಗಲೂ ಯಾರು ಸ್ಮರಣೆ ಮಾಡ್ತಾ ಇರ್ತಾರೆ ಅವರು. ಮತ್ತೆ ಹೇಳ್ತಾರೆ, ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲೇ ಮನೆಯೊಳು ಕೆಲಸಗಳ ಮಾಡುತ್ತಲೇ ಮೈದೊಳೆವಾಗ ಮೆಲುವಾಗ ಕಲುಷ ದೂರನ ಸಕಲ ಟಾವಿಲೆ ತಿಳಿಯೇ ತತ್ತದ್ ನಾಮರೂಪ ಬಳಿಯಲಿಪ್ಪನು ಒಂದರಕ್ಷಣ ಬೆಟ್ಟಗಲನವರ. ನೋಡಿ ಹೇಳ್ತಾರೆ, ಮಲಗುವಾಗಲೂ ಪರಮಾತ್ಮನ ಸ್ಮರಣೆ ಮಾಡು. ಯಾಕೆಂದರೆ ನಿದ್ದೆ ಕೊಡುವವನು ಅವನೇ. ಹೇಳುವಾಗ ಎದ್ದಾಕ್ಷಣ ಎಚ್ಚರ ಮಾಡಿದವನು ಅವನೇ. ಅವನನ್ನು ಸ್ಮರಣೆ ಮಾಡು. ಕುಳಿತುಕೋತಾ ಇದೆಯಾ, ಆ ಶಕ್ತಿ ಕೊಟ್ಟವನು ಅವನೇ. ಅವನನ್ನು ಸ್ಮರಣೆ ಮಾಡು. ಮಾತಾಡುವಾಗಲೂ ಆ ಮಾತನಾಡುವ ಶಕ್ತಿ ಕೊಟ್ಟವನು ಅವನೇ. ಅವನ ಸ್ಮರಣೆಯನ್ನು ಮಾಡು. ಮನೆಯಲ್ಲಿ ಕೆಲಸ ಮಾಡುವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಮೈದೊಳೆವಾಗಲೂ ಪರಮಾತ್ಮನ ಸ್ಮರಣೆ ಮಾಡು. ತಿನ್ನುವಾಗಲೂ ಆ ಪರಮಾತ್ಮ ಮೆಲುವಾಗ ಅಂದರೆ ತಿನ್ನುವಾಗಲೂ ಪರಮಾತ್ಮನ ಸ್ಮರಣೆ ಮಾಡು. ಕಲುಷ ಸರ್ವದೋಷ ದೂರನಾಗಿರುವಂತಹ ಆ ಪರಮಾತ್ಮನನ್ನು ಎಲ್ಲ ಕಡೆಗೂ ನೋಡು. ಅವನ ಸ್ಮರಣೆ ತತ್ತದ್ ನಾಮ ರೂಪಗಳನ್ನು ಎಲ್ಲ ಕಡೆಗೂ ನೋಡು. ಆಗ ಪರಮಾತ್ಮ ಆ ಸ್ಮರಣೆ ಮಾಡುವರ ಬಳಿಯಲ್ಲಿಪ್ಪನ್ನು ಬಿಟ್ಟಗಲವರ ಒಂದರಕ್ಷಣ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿರು. ಆ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ. ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನೇ ಮಾಡ್ತಾಯಿರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಪರಮಾತ್ಮನ ಸ್ಮರಣೆಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಪ್ರತಿ ಕ್ಷಣಕ್ಕೆ ನೆನೆ ಪರಮಾತ್ಮನ ನೆನೆಸು ಅಂತ ಹೇಳ್ತಾ ಇದ್ದಾರೆ. ಅವನು ಮಾಡಿದ ಉಪಕಾರವನ್ನು ನೆನೆಸು ಅಂತ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.